ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರಯಾಣ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಆದಿಚುಂಚನಗಿರಿ ಬೆಳ್ಳೂರು ಕ್ರಾಸ್ ಹತ್ರ ಇದೆ ನೋಡಿ, ಅದೇ ಆದಿಚುಂಚನಗಿರಿಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಮ್ಮದು ಬೇಸಿಕಲಿ ಬಂದು ಹಾಸನ ಆಗಿದ್ರೂ ಕೂಡ ನಾವು ಒಂದು ದಿವಸನೂ ಇಷ್ಟು ಹತ್ರ ಇಟ್ಕೊಂಡು ಆದಿಚುಂಚನಗಿರಿ ಟೆಂಪಲೇ ನೋಡಿರಲಿಲ್ಲ. 2-3 ತಿಂಗಳಿಂದ ಅನ್ಕೋತಿದ್ವಿ ನಾವು ಟೆಂಪಲ್ಗೆ ಹೋಗ್ಬೇಕಲ್ವಾ ಅಂತ. ಸೊ ಇವತ್ತು ಒಂದು ಭಾಗ್ಯ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ದರ್ಶನ ಮಾಡಿ ತುಂಬ ಖುಷಿಯಾಯಿತು. ಒಂದು ಬೇಜಾರಾಯಿತು ಅಂತಂದರೆ ಟೈಮ್ ಲಿಮಿಟ್ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ ಅನಿಸುತ್ತೆ. ಆಫ್ಟರ್ 12 ಗಂಟೆಯಿಂದ 2 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸೊ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ, 1/4 ಗಂಟೆ ವೆಯ್ಟ್ ಮಾಡಿದ್ವಿ ಅಷ್ಟೇ. ದೇವಸ್ಥಾನನ ಓಪನ್ ಮಾಡಿದ್ರು 2 ಗಂಟೆಗೆ ಕರೆಕ್ಟಾಗಿ. ಊಟ ಗೀಟ ಎಲ್ಲ ಅಲ್ಲೇ ಅನ್ನದಾವ್ ಸಹ ಕೂಡ ಇರುತ್ತೆ. ಊಟ ಎಲ್ಲ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ಬೋದು. ತುಂಬ ಜನ ಸೇರಿದರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಕಡೆಯವ್ರಿಗಿಂತ ಉತ್ತರ ಕರ್ನಾಟಕದವರು ಜಾಸ್ತಿ ಇರ್ತಾರೆ. ನೋಡಿ ದೇವಸ್ಥಾನದ ಬಾಗಿಲು ಓಪನ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ವಂತೆ. ನಾನು ತುಂಬ ವೀಡಿಯೋ ತೆಕ್ಕೋಬೇಕು ಅಂತ ಟ್ರೈ ಮಾಡಿದೆ, ಬಟ್ ಕ್ಯಾಮ್ರಾ ಅಲೋ ಇಲ್ಲ ಅಂತ, ಇಡೀ ಫೋನ್ ಅಲೋ ಇಲ್ಲ ಅಂತ ಹೇಳ್ತಿದ್ರು. ಸೊ ಆದ್ರೂ ಕೂಡ ಶಾರ್ಟಾಗಿ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ದೀನಿ ಸ್ವಲ್ಪನೇ. ಹೇಗಿದೆ ವೀಡಿಯೋಸ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ದೇವಿ ವಿಗ್ರಹಗಳು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ದೇವಸ್ಥಾನ ಹೇಳಬೇಕು ಅಂತಂದರೆ ಹಾಸಮ್ ಆಗಿತ್ತು. ಇಷ್ಟೊಂದು ಚೆನ್ನಾಗಿರೋ ದೇವಸ್ಥಾನ ನಮ್ಮ ಹತ್ರನೇ ಇದ್ದರೂ ಕೂಡ ನಾವು ಎಷ್ಟೋ ಸತಿ ಮಿಸ್ ಮಾಡ್ಕೊತೀವಿ, ಹೋಗಲ್ಲ. ಬಟ್ ತುಂಬ ದಿನಗಳಿಂದ ಆಸೆ ಇತ್ತು. ಸೊ ಫೈನಲಿ ಹೋಗಿದ್ದೀವಿ. ನೋಡಿ ಬಿಡ್ತಾನೆ ಇಲ್ಲ ಆ್ಯಕ್ಚುಲಿ ಫೋಟೋ ತೆಕ್ಕೊಳ್ಳೋಕ್ಕೆ. ಆದ್ರೂ ಕೂಡ ಕಷ್ಟಪಟ್ಟು ಭೈರವೇಶ್ವರದ ಫೋಟೋ ತೆಕ್ಕೊಂಡೆ. ಆ್ಯಕ್ಚುಲಿ ನೆಲೆಸಿರುವಂಥ ದೇವ್ರು ಬಂದು ಭೈರವೇಶ್ವರ ಅಂತಲೇ ಹೇಳ್ಬೋದು, ಸಾಕ್ಷಾತ್ ಮಂಜುನಾಥ ಸ್ವಾಮಿ. ಸೊ ನನ್ನ ಮಕ್ಳುಗಳಂತೂ ತುಂಬಾ ಬೈತಿದ್ರು, ಅಮ್ಮ ಫೋನ್ ಇಡು, ಬೈತಾರೆ ಅಂತ. ಆದ್ರೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್.